ನಂಬಿ ಕೆಟ್ಟವರಿಲ್ಲವೋ ಮನುಜ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಜಗತ್ತಲ್ಲಿ ಭಗವಂತನ ನಂಬಿ ಕೆಟ್ಟಿರೋರು ಯಾವುದೇ ಇತಿಹಾಸದಲ್ಲೇ ಇಲ್ಲ. ಆದರೆ ಮನುಷ್ಯನ ನಂಬಿ ಹಾಳಾಗಿರೋದು, ಕೆಟ್ಟೋಗಿರೋದು ಎಷ್ಟೋ ಉದಾಹರಣೆಗಳು ನಮ್ಮ ಹತ್ರನೇ ಇದೆ. ಹಾಗಾಗಿ ನಾವು ಹೋಗ್ತಾ ಇರುವಂತಹ ದೇವಸ್ಥಾನ ಎಲ್ಲಿದೆ, ಯಾವ ಸ್ಥಳದಲ್ಲಿದೆ, ಯಾವ ಕಡೆಯಿಂದ ಹೋದರೆ ಹತ್ತಿರ ಆಗುತ್ತೆ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ. ನಾವು ಚಂದಾಪುರದಿಂದ ಅತ್ತಿಬೆಲೆಯಿಂದ TVS ರೋಡು ಡೆಕ್ನಿ ಕೋಟೆ, ಮೇಯ್ನ್ ಡೆಕ್ನಿ ಕೋಟೆ. ನೀವು ಯಾವ ಕಡೆಯಿಂದ ಹೋದರೂ ಕೂಡ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ಗೆ ನವಿಲೇರಿ ಗೂಡೂರು ಅಂತ ತಗೊಂಡ್ರೆ ಡೈರೆಕ್ಟು ಈ ಗಿರಿಜಾ ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗುತ್ತೆ. ಇನ್ನು ಈ ಡೆಕ್ನಿ ಕೋಟೆಯಲ್ಲಿ ಎಂಥವ್ರಿಗೆ ಕೇಳಿದ್ರು ಕೂಡ ಈ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ ಖಂಡಿತ ಹೇಳ್ತಾರೆ. ಇದು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ನೀವು ಗೂಡೂರು ನವಿಲೇರಿ ಗಿರಿಜಾ ಮಲ್ಲೇಶ್ವರ ದೇವಸ್ಥಾನ ಅಂತ ಟೈಪ್ ಮಾಡಿದ್ರು ಕೂಡ ಈ ದೇವಸ್ಥಾನದ ಅಡ್ರೆಸ್ಸು ಗೂಗಲಲ್ಲೂ ಸಿಗುತ್ತೆ. ನೀವು ಬೇಕಾದರೆ ಸರ್ಚ್ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಹೋಗ್ಬೋದು. ಈ ದೇವಸ್ಥಾನ ಇರೋದು ಕಾಡಿನ ಮಧ್ಯಭಾಗದಲ್ಲಿ. ಈ ಸುತ್ತ ಕಾಡಿರೋದ್ರಿಂದ ಈ ಕಾಡಿನ ರಸ್ತೆನೂ ಕೂಡ ಚೆನ್ನಾಗಿಲ್ಲ. ಇನ್ನೊಂದು, ಮಳೆಯಾದರೆ ಅಂತೂ ಈ ರೋಡಲ್ಲಿ ಬರೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಕೊಚ್ಚೆ. ಇನ್ನೊಂದು, ಸಿಕ್ಕಾಪಟ್ಟೆ ಹಳ್ಳಗಳು ಜಾಸ್ತಿ ಇರೋದ್ರಿಂದ ತುಂಬಾ ಕಷ್ಟ ಆಗೋಗುತ್ತೆ. 2 ವರ್ಷದ ಹಿಂದೆ ಸಂಕಲ್ಪ ಮಾಡ್ಕೊಂಡಿದ್ವಿ, ಬಟ್ ಬರೋಕ್ಕೆ ಅಂತಲೇ ಆಗಿರಲಿಲ್ಲ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ನಾವು ಅಂದ್ಕೊಂಡಂಗೆಲ್ಲ ಕೆಲಸಗಳೇ ಆಗಲಿ ಏನೇ ಆಗಲಿ ಆಗೋದಿಲ್ಲ, ಅದಕ್ಕೂ ಕೂಡ ಟೈಮ್ ಬರಬೇಕು, ಗಳಿಗೆ ಕೂಡ ಬರಬೇಕು ಅಂಥೇಳಿ. ಹಾಗಾಗಿ ನಮಗೆ ಕೂಡ ಟೈಮು ಗಳಿಗೆ ಅಂತ ಕೂಡ ಬಂದಿದ್ದು ಲಾಸ್ಟ್ ಶನಿವಾರ ಈ ದೇವಸ್ಥಾನಕ್ಕೆ ಹೋಗಿದ್ದು. ಈ ದೇವಸ್ಥಾನ ತುಂಬಾ ಹಳೆಯದು, ಇತಿಹಾಸ ಪ್ರಸಿದ್ಧ. ಇನ್ನೊಂದು, ಇಲ್ಲಿ ಅರ್ಚಕರಿಗೆ ಕೇಳಿದಾಗ ಈ ದೇವಸ್ಥಾನದ ಮಹಿಮೆ ಏನು ಅಂತ ಕೇಳಿದಾಗ ಅವ್ರಿಗೆ ಮೋಸ್ಟ್ಲಿ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿಲ್ವೇನೋ. ಇವರು 7ನೇ ತಲೆಮಾರಿನವರು ನಾವು ಅಂತಂತೇಳಿ ಅವರಂದರು. ಹಾಗಾಗಿ ಈ ದೇವಸ್ಥಾನನೂ ಕೂಡ ಹೊಸದಾಗಿ ಜೀರ್ಣೋದ್ಧಾರ ಮಾಡೋದಕ್ಕೆ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿ ಇಟ್ಟಿದ್ದಾರೆ. ಇನ್ನು ಸುತ್ತು ಕೂಡ ಕಾಂಪೌಂಡನ್ನು ಕೂಡ ಹಾಕಿದ್ದಾರೆ. ಮೋಸ್ಟ್ಲಿ ನಾವು ಇನ್ನೊಂದು ಸಾರಿ ಹೋಗೋಷ್ಟೊತ್ತಿಗೆ ಈ ದೇವಸ್ಥಾನ ಆಲ್ಮೋಸ್ಟ್ ರೆಡಿ ಆಗಿರುತ್ತೇನೋ ಅಂತ ಅಂದ್ಕೊಂಡ್ವಿ. ಇನ್ನು ನಾವು ಹೋದ್ಮೇಲೆ ಅವರು ಕೂಡ ಅಭಿಷೇಕ, ತೀರ್ಥ, ಪ್ರಸಾದ ಎಲ್ಲನೂ ಕೂಡ ಕೊಟ್ಟರು. ಇನ್ನು ನೋಡಿ, ನಮ್ಮ ಮಕ್ಕಳು, ನಮ್ಮ ಸರ್ವಜ್ಞ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅದರಲ್ಲೂ ನೋಡಿ, ಈ ಭಗವಂತನ ಈ ಅಭಿಷೇಕವನ್ನು ಅದು ಈ ನಂದಿ ವಿಗ್ರಹದ 2 ಕೊಂಬುಗಳ ಇದೇನು ಹೇಳ್ತೀವಿ ಶೃಂಗ, ಈ ಶೃಂಗದ ಮಧ್ಯೆ ಈ ಅಭಿಷೇಕವನ್ನು ವೀಕ್ಷಣೆ ಮಾಡಿದಾಗ ತುಂಬಾ ನಾವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು ಖಂಡಿತ ಆಗುತ್ತೆ. ಈ ಭಗವಂತನ ಲೀಲೆ ಮಹಿಮೆ ಅಪಾರವಾದದ್ದಂತಲೇ ಹೇಳ್ಬೋದು. ಯಾಕಂದರೆ ಇದಕ್ಕೆ ಉದಾಹರಣೆಗಳು ನಾವು ಕೂಡ ನಮ್ಮ ಸಂಕಲ್ಪಗಳನ್ನು ಇಟ್ಕೊಂಡು ಬಂದಿದ್ವಿ. ಒಂದು, ಈ ಗಿರಿಜಾ ಮಲ್ಲೇಶ್ವರ ದೇವರು ಬಂದು ನಮ್ಮ ಚಿಕ್ಕಮ್ಮ ಮನೆ ದೇವರು. ಹಾಗಾಗಿ ಅವರು ಹೋದಾಗೆಲ್ಲ ನಾನು ಕೂಡ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು. ಸುಮಾರು ವರ್ಷಗಳಿಂದ ನಾನು ಕೂಡ ಈ ದೇವಸ್ಥಾನಕ್ಕೆ ಹೋಗ್ತೀನಿ. ಹಾಗಾಗಿ ನನಗೂ ಕೂಡ ಇದು ಅಭ್ಯಾಸ ಆಗೋಗಿದೆ. ನಾನು ಕೂಡ ಸಂಕಲ್ಪ ಮಾಡ್ಕೊಂಡು ಬಂದಿದ್ದಂತಹ ಸಂಕಲ್ಪ ಖಂಡಿತ ಈಡೇರಿದೆ. ನೀವು ಯಾರಾದರೂ ಈ ವಿಡಿಯೋವನ್ನು ನೋಡಿದ ಮೇಲೆ ಖಂಡಿತ ಈ ಗಿರಿಜಾ ಮಲ್ಲೇಶ್ವರ ದೇವಸ್ಥಾನ ಡೆಕ್ನಿ ಕೋಟೆಯಿಂದ ಸುಮಾರು ಒಂದು 30 ಕಿಲೋಮೀಟರು, ಈ ನವಿಲೇರಿ ಗೂಡೂರು ಅಂತ ನಾನು ಆಗಲೇ ಹೇಳಿದೆ, ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಖಂಡಿತ ಈ ಅಡ್ರೆಸ್ಸು ನಿಮಗೆ ಸಿಗುತ್ತೆ. ಒಂದು ಸಾರಿ ಈ ದೇವಸ್ಥಾನಕ್ಕೆ ಖಂಡಿತ ನೀವು ಕೂಡ ಹೋಗಿ ಸಂಕಲ್ಪವನ್ನು ಮಾಡಿ ಬನ್ನಿ. ನೀವು ಮಾಡಿ ಬಂದಿಷ್ಟು ಒಂದಷ್ಟು ದಿವಸದಲ್ಲೇ ನಿಮ್ಮ ಸಂಕಲ್ಪ ಖಂಡಿತ ಈಡೇರುತ್ತೆ. ಇನ್ನು ಅಭಿಷೇಕ, ಅಲಂಕಾರ ತುಂಬ ಚೆನ್ನಾಗಿ ಇವರು ಕೂಡ ಸ್ವಾಮಿಗಳು ಮಾಡಿದ್ರು. ಇನ್ನು ಇವರು ಇರುವಂಥದ್ದು 2 ಫ್ಯಾಮಿಲಿ. ಹಾಗಾಗಿ ನಾವು ಹೇಳಿದಾಗೆ ನಮಗೆ ಸಮಾಧಾನ ಆಗೋ ರೀತಿಯೇ ಅವರು ಕೂಡ ಅಭಿಷೇಕವನ್ನು ನೀಟಾಗಿ ಮಾಡಿಕೊಟ್ರು. ತುಂಬಾ ಖುಷಿಯಾಯಿತು. ಈ ದೇವಸ್ಥಾನದಲ್ಲಿ ಭಾನುವಾರ, ಸೋಮವಾರ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಈ ದೇವಸ್ಥಾನಕ್ಕೆ ಇನ್ನು ನಮ್ಮ ಲೋಕಲಲ್ಲಿ ಇಲ್ಲಿ ಚಂದಾಪುರ, ಆನೇಕಲ್ಲು, ಇಗ್ಲೂರು, ಸೂರ್ಯ ಸಿಟಿ, ಬನ್ನಳ್ಳಿ ಸುಮಾರು ಮನೆತನಗಳು ಈ ದೇವಸ್ಥಾನಕ್ಕೆ ಮನೆ ದೇವಸ್ಥಾನದವರು ಕುಲಸ್ಥರು ಇದ್ದಾರಂತೆ. ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಲ್ಲ, ಅವರು ಸ್ವಾಮಿಗಳು ಹೇಳಿದ್ದೇನೆ, ಇಲ್ಲಮ್ಮ ನಿಮ್ಮ ಕಡೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಈ ಕಡೆ ಎನ್ನಾಗರ ಆ ಕಡೆ ಎಲ್ಲ ಇದ್ದಾರೆ ಅಂತಂದು ಹೇಳಿ ಅವರೇ ಹೇಳಿದ್ದು. ಹಾಗಾಗಿ ನಾವು ಅಂದ್ಕೊಳ್ತೀವಿ, ನೋಡಿ ಇಷ್ಟು ಕಾಡು ದೇವಸ್ಥಾನಕ್ಕೆ ಇಷ್ಟೊಂದು ಜನ ಎಲ್ಲಿಂದ ಬರ್ತಾರಪ್ಪ ಅಂತ ನನಗೂ ಕೂಡ ಅನ್ನಿಸ್ತು. ಬಟ್ ನೋಡಿ, ನಮ್ಮ ಲೋಕಲಲ್ಲೇ ಎಷ್ಟೊಂದು ಜನ ಈ ದೇವರಿಗೆ ಭಕ್ತಾದಿಗಳಿದ್ದಾರೆ ಅಂತ. ಇನ್ನು ಈ ಗಿರಿಜಾ ಮಲ್ಲೇಶ್ವರನಿಗೆ ಈ ಅವಲಕ್ಕಿ, ಬಾಳೆಹಣ್ಣು, ತೆಂಗಿನಕಾಯಿ ಹಾಕಿ ಪ್ರಸಾದ ಮಾಡ್ತೀವಿ. ಅಂದರೆ ಈ ಅವಲಕ್ಕಿ ರಸಾಯನ ಅಂತ ಹೇಳ್ತೀವಲ್ವ, ಆ ಥರ ಪ್ರಸಾದ ವಿಶೇಷತೆ ಅಂಥೇಳಿ ಸಿಕ್ಕಾಪಟ್ಟೆ ಜನ ಓದೋರೆಲ್ಲನೂ ಕೂಡ ಇದೇ ಥರ ಪ್ರಸಾದವನ್ನು ಮಾಡಿ ಹಂಚ್ತಾರೆ. ಇನ್ನೊಂದು, ನಮಗೆ ಇಷ್ಟವಾಗಿ ಇವಾಗ ನಾವು ಏನೋ ಒಂದು ಪೊಂಗಲ್ ಮಾಡಿಸ್ತೀವಿ, ಒಂದು ಚಿತ್ರಾನ್ನನೋ ಈ ಥರನೂ ಕೂಡ ರೈಸ್ ಐಟಮ್ ಮಾಡ್ತಾರೆ. ಬಟ್ ಇಲ್ಲಿ ನಾವು ಮಾಡ್ಕೊಂಡು ಹೋಗಿರುವಂಥ ಪ್ರಸಾದನ ಅವರು ನೈವೇದ್ಯಕ್ಕೆ ಗರ್ಭಗುಡಿಗೆ ಕೊಡಲ್ಲ. ಇನ್ನು ನಾವು ಹೊರಗಡೆ ಇಟ್ಟು ಅದಕ್ಕೆ ತೀರ್ಥವನ್ನು ಹಾಕಿಸಿ ಬರೋವಂಥ ಭಕ್ತಾದಿಗಳಿಗೆ ಹಂಚುವಂಥ ಪ್ರತೀತಿ ಅಷ್ಟೇ.
ಇನ್ನು ಇಲ್ಲಿ ವಿಶೇಷತೆ ಇನ್ನೂ ಹೆಚ್ಚಿನಾಗಿ ಏನಪ್ಪ ಅಂತಂದರೆ ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಜಾತ್ರೆ ಆಗುತ್ತೆ. ಇನ್ನು ಇಲ್ಲಿ ಎಷ್ಟೇ ಜನ ಭಕ್ತಾದಿಗಳು ಪೂಜೆಗೆ ಹೋಗಿದ್ರು ಕೂಡ ಪ್ರತಿಯೊಬ್ಬರನ್ನ ಕೂಡ ಕೂರಿಸಿ ಈ ಥರ ಭಸ್ಮವನ್ನು ಹಚ್ಚಿ ಗಂಧ ಕುಂಕುಮವನ್ನು ಹಚ್ಚುತ್ತಾರೆ. ತುಂಬಾ ವಿಶೇಷವಾಗಿ ಇನ್ನೊಂದು ಏನಪ್ಪ ಅಂತಂದರೆ ಈ ದೃಷ್ಟಿ ತೆಗೆಯುವಂಥದ್ದನ್ನು ಕೂಡ ಇಲ್ಲಿ ಮಾಡ್ತಾರೆ. ಈ ದೃಷ್ಟಿಯನ್ನು ತೆಗೆದಾಗ ನಾನ್ ವೆಜ್ ತಿನ್ನುವಂಥವ್ರು 9 ದಿವಸ ನಾನ್ ವೆಜ್ ತಿನ್ನೋ ಹಾಗಿಲ್ಲ, ಆ ಥರ ದೃಷ್ಟಿಯನ್ನು ಕೂಡ ಇಲ್ಲೇ ಹಾಕ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಅರ್ಚಕರು ಇವರು 7ನೇ ತಲೆಮಾರಿನವರಂತೆ. ಇವರು ತಾತ ಮುತ್ತಾತ ಅವರು ವಂಶಸ್ಥರೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಂಥವ್ರು. ಇವರು ಇವಾಗ 7ನೇ ಸರದಿಯಲ್ಲಿ ಇರುವಂಥವ್ರು ಅಂತ ಹೇಳಿದ್ರು ಅವರು. ಇನ್ನು ಅವ್ರಿಗೆ ಕೇಳಿದೆ ನಾನು, ಈ ದೇವಸ್ಥಾನದ ಇತಿಹಾಸ ಏನಾದರೂ ಗೊತ್ತಿದ್ರೆ ಹೇಳಿ ಸ್ವಾಮಿ ಅಂತ. ಬಟ್ ಅವರಿಗೆ ಅಷ್ಟೊಂದು ಇಲ್ಲ. ಏನೋ ಹಸು ಮೇಯಕ್ಕೆ ಅಂತ ಬರ್ತಿದ್ದಾಗ ಏನೋ ಕಾಡಿಂದ ಯಾವುದೋ ಒಂದು ಹಸು ಬಂದು ಈ ಗಿರಿಜಾ ಮಲ್ಲೇಶ್ವರನ ವಿಗ್ರಹದ ಮೇಲೆ ಹಾಲು ಸುರಿದು ಹೋಗ್ತಾ ಇತ್ತಂತೆ ಅಂತಂದರು. ಬಟ್ ಅಷ್ಟಾಗಿ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ. ನಾನು ನೋಡಿದ ಹಾಗೆ ಈ ಭಾನುವಾರ ಸೋಮವಾರಗಳಂತೂ ಈ ದೇವಸ್ಥಾನದಲ್ಲೇ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾನು ಅಂದ್ಕೊಳ್ತೀನಿ, ಅಯ್ಯೋ ಇಷ್ಟು ಸುತ್ತು ಕಾಡಿದೆಯಲ್ಲ, ಎಲ್ಲಿಂದ ಬರ್ತಾರೆ ಈ ಜನ ಅಂತಂದರೆ ಎಲ್ಲ ಸುಮಾರು ಒಂದು 20 ಕಿಲೋಮೀಟ್ರ್ ದೂರದಿಂದ ಬರೋವಂಥವ್ರೆ. ನಮ್ಗನ್ಸುತ್ತೆ ಅಯ್ಯೋ ಇಷ್ಟು ದೂರದಿಂದ ಇವರೆಲ್ಲ ದೇವಸ್ಥಾನಕ್ಕೆ ಬರ್ತಾರ ಅಂತ. ನಾವು ಹೋಗಿರ್ಲಿಲ್ವ, ಸುಮಾರು ನಾವು ಇವಾಗ 80 ಕಿಲೋಮೀಟ್ರ್ ದೂರದಿಂದ ನಾವು ಹೋಗಿದ್ದೀವಲ್ವ. ಹಂಗಾಗಿ ಎಲ್ಲನೂ ಕೂಡ ಕುಲಬಾಂಧವರು ಕುಲಸ್ಥರು ಈ ದೇವಸ್ಥಾನಕ್ಕೆ ಹೋಗೋವಂಥವ್ರು ಹೆಚ್ಚು. ಅಭಿಷೇಕ ಆಯಿತು, ಅಲಂಕಾರ ಆಯಿತು. ಇನ್ನು ನಮಗೆಲ್ಲನೂ ಕೂಡ ಭಸ್ಮಧಾರಣೆ ಆದ ನಂತರ ಈಗ ದೃಷ್ಟಿ ತೆಗಿತಾ ಇದ್ದಾರೆ. ಇದಾದ ನಂತರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ, ಪಾರ್ವತಿ ರಮಣ ನಿನಗೆ ನಮೋ. ಸುಂದರ ಮೃಗಧರ ಪಿನಾಕಧನುಕರ, ಸುಂದರ ಮೃಗಧರ ಪಿನಾಕಧನುಕರ, ಗಂಗಾಶಿರ ಗಜ ಚರ್ಮಾಂಬರಧರ, ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ, ಪಾರ್ವತಿ ರಮಣ ನಿನಗೆ ನಮೋ. ಭಗವಂತ ಎಲ್ಲರನ್ನೂ ಕೂಡ ಕಾಪಾಡಪ್ಪ, ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಪ್ಪ. ಪೂಜೆಗಳೆಲ್ಲ ಆಯಿತು. ಇನ್ನು ನಮ್ಮ ಹೊಟ್ಟೆಗೆ ಊಟ ಬೇಕಲ್ವಾ, ಹಾಗಾಗಿ ನಾವು ಕೂಡ ಎಲ್ಲ ಊಟ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ವಿಡಿಯೋ ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳ ಕೆಳಗಡೆ ಹೈಪ್ಸ್ ಅಂತ ಇರುತ್ತೆ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನನ್ನ ಇಂದಿರಾ ಲೋಕ ಯೂಟ್ಯೂಬ್ ಲೈವ್ ಕಾರ್ಯಕ್ರಮ ಪ್ರತಿದಿನ ರಾತ್ರಿ 9 ಗಂಟೆಗೆ ಲೈವ್ ಕಾರ್ಯಕ್ರಮ ಇರುತ್ತೆ. ಇಲ್ಲ ಅಂತಂದರೆ ಬೆಳಗ್ಗೆ 11 ಗಂಟೆಗಿರುತ್ತೆ. ನೀವು ಯಾರಿಗಾದರೂ ಲೈವ್ಗೆ ಜಾಯ್ನ್ ಆಗಬೇಕು, ಕಮೆಂಟ್ ಮಾಡಬೇಕು ಅನ್ನೋಂಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.